ಜೈ ಶ್ರೀರಾಮ್, ಹೇಗಿದ್ದೀರಾ? ಇದು ನಿನ್ನೆಯ ಶ್ರೀಕೃಷ್ಣನ ಅಲಂಕಾರ. ಮಹಾಶ್ರುತ ಅಂತೇನೋ ಒಂದು ಇದೆ. ಆನಂತರ ಪೂಜೆಗಳನ್ನೆಲ್ಲ ನೋಡ್ಕೋತಾ ಬನ್ನಿ. ಭೋಜನ ಶಾಲೆ ಆಂಜನೇಯ ದೇವರು, ಚಂದ್ರಶಾಲೆ ಆಂಜನೇಯ ದೇವರು ಎಲ್ಲರೂ ನೋಡ್ಕೋತಾ ಬನ್ನಿ. ಈ ಆಂಜನೇಯನ ಹಿಂದೆ ನೀವು ನೋಡ್ಬೋದು, ಕೇದಗೆದು ಹಾರ ಹಾಕಿದರು. ಅದು ಕೃಷ್ಣ ಮೊನ್ನೆ ಹಾಕ್ಕೊಂಡಿದ್ದ. ನಿನ್ನೆಲ್ಲ ಮೊನ್ನೆದು ಅಲಂಕಾರನೂ ಕೂಡ ಈ ವಿಡಿಯೋದ ಜೊತೆ ಹಾಕ್ತಾ ಇದ್ದೀನಿ. ಕೃಷ್ಣನಿಗೆ ಏನು ಅರ್ಪಣೆ ಆಗುತ್ತೋ ಅದೆಲ್ಲ ಮುಖ್ಯಪ್ರಾಣ ದೇವರಿಗೆ ಅರ್ಪಣೆ ಆಗುತ್ತೆ ಇಲ್ಲಿ. ಅದು ತುಂಬ ಇಷ್ಟಪಟ್ಟು ಮುಖ್ಯಪ್ರಾಣ ದೇವರು ಹಾಕೋತಾರಂತೆ. ನನಗೆ ಇದು ಭಾಗವತದ ಉದ್ದವನ ಕಥೆ ನೆನಪಾಗುತ್ತೆ. ಕೃಷ್ಣನ ಏನು ಬಿಟ್ಟಿದ್ದಾನೆ ಅದನ್ನೆಲ್ಲ ಅವನು ಹಾಕೋತಾ ಇದ್ದ ನೋಡಿ. ಈ ಮೊನ್ನೆ ಅಲಂಕಾರದಲ್ಲಿ ಆ ಕೇದಗಿ ಮಾಲೆ ಹಾಕ್ಕೊಂಡಿದ್ದನ್ನು ನೀವು ಕಾಣ್ಬೋದು. ನೃತ್ಯ ಲಕ್ಷ್ಮಿ ಅಲಂಕಾರ ಅಂತೆ ಮೊನ್ನೆದು, ನೋಡ್ಕೋತಾ ಬನ್ನಿ. ಆನಂತರ ನಮ್ಮ ಸೋದೆ ಶ್ರೀಗಳು ಕೇರಳದಲ್ಲಿ ಎಲ್ಲೋ ಮುಖ್ಯಪ್ರಾಣ ದೇವರು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಹೋಗಿದ್ದಾರೆ. ಅದರದ್ದು ಕೆಲವು ಫೋಟೋಸು ಹಾಕಿದ್ದೀನಿ. ಏನು ಗೊತ್ತಾ, ಅಲ್ಲಿ ಪ್ರತಿಷ್ಠಾಪನೆ ಬ್ರಹ್ಮಕಲಶ ಎಲ್ಲಿರಬೇಕಿದ್ರೆ ಪಟ್ಟದೇವರ ಪೂಜೆರು ಅದರದ್ದು ಫೋಟೋ ಕೊಟ್ಟಿದ್ದಾರೆ, ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಆನಂತರ ನೋಡಿ, ಮುಖ್ಯಪ್ರಾಣ ದೇವರು ಬಿಂಬ್ರ ಪ್ರತಿಷ್ಠಾಪನೆ ಮಾಡಿರುವಂಥ ನೋಡ್ಬೋದು. ನೆಕ್ಸ್ಟ್ ನಮ್ಮ ಭಾವಿ ಪರ್ಯಾಯ ಶ್ರೀಗಳು, ಅವರು ಕೇರಳದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಕಾಸರಗೋಡು ಅನಂತೇಶ್ವರ ದೇವಸ್ಥಾನದಲ್ಲೆಲ್ಲ ನಿನ್ನೆಲ್ಲ ಮೊನ್ನೆ ಹಗಲು ತೇರಿತ್ತು. ಅದರ ಕೆಲವು ಸ್ನ್ಯಾಪ್ಸನ್ನು ಹಾಕಿದ್ದೀನಿ. ಒಂದು ಚಿಕ್ಕ ವಿಡಿಯೋ ಕೂಡ ಹಾಕ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಕೊನೆಗೆ ಮಿಡಿ ಉಪ್ಪಿನಕಾಯಿ ಇದೆಯಲ್ಲ, ಎಷ್ಟು ವರ್ಷ ಆದರೂ ಕೆಡದಂಥ ಮಿಡಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನು 3 ವರ್ಷದ ಹಿಂದೆ ಮಾಡಿದ ಉಪ್ಪಿನಕಾಯಿನೂ ಈ ವಿಡಿಯೋ ಜೊತೆ ತೋರಿಸ್ತಾ ಇದ್ದೀನಿ, ನೋಡ್ಕೋತಾ ಬನ್ನಿ. ಸ್ವಾಮೀಜಿಯವರಿಗೆ ಸೇವೆ ಕೊಟ್ಟವರು ಮಾಲಿಕಾ ಮಂಗಳಾರತಿ ಮಾಡೋದನ್ನು ನೀವು ಇಲ್ಲಿ ಕಾಣ್ಬೋದು. ಇಲ್ಲಿ ಪಲ್ಲ ಪೂಜೆ ನೋಡಿ, ಅನ್ನ ರಾಶಿ ಹಾಕಿ ಪೂಜೆ ಮಾಡುವಂಥದ್ದು. ನಮಸ್ತೆ, ಹೇಗಿದ್ದೀರಾ? ಇವತ್ತು ನೋಡಿ, ನಾನು ನಮ್ಮ ಊರಲ್ಲಿ ಸೌತ್ ಕೇಂದ್ರದಲ್ಲಿ ಮಾಡುವಂತಹ ಮಿಡಿ ಉಪ್ಪಿನಕಾಯಿ ತೊಗೊಂಬರ್ತಾ ಇದ್ದೀನಿ. ತುಂಬಾ ಬಟ್ ಮಾಡಲಿಕ್ಕೆ ಕಷ್ಟ ಅಲ್ಲ, ಇದು ಪ್ರೊಸೀಜರ್ ಜಾಸ್ತಿ. ನಾನು 2022ಕ್ಕೆ ಹಾಕಿದ್ದೆ, ಆನಂತರ ಉಪ್ಪಿನಕಾಯಿ ಹಾಕಿರಲಿಲ್ಲ.
ಮಿಡಿ ಸಿಗ್ತಾ ಇರಲಿಲ್ಲ ನನಗೆ. ಈ ಸಲ ಒಂದು ಸ್ವಲ್ಪ ಕಷ್ಟಪಟ್ಟು ಸಿಕ್ತು. ಆದರೆ 2022ರಲ್ಲಿ ಹಾಕಿದಂತಹ ಉಪ್ಪಿನಕಾಯಿ ಹೇಗುಂಟು ಅಂತ ನೋಡ್ಕೊಂಬರೋಣ. ನಾನು ವಿಡಿಯೋದಲ್ಲೆಲ್ಲ ಡೀಟೇಲಾಗಿ ತೋರಿಸ್ತೀನಿ, ಹೇಗೆ ಮಾಡೋದು ಅಂತ ಹೇಳಿನೂ ನಾನು ಡೀಟೇಲಾಗಿ ಹೇಳ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಕುಚ್ಚಿಗೆ ಹಾಕಿ ಗಂಜಿಗೆಲ್ಲ ಊಟ ಮಾಡ್ತೀವಲ್ವ. ಆ ನಂತರ ಈ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಬರೋಣ. 2022ರ ಉಪ್ಪಿನಕಾಯಿ ಹೇಗುಂಟು ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಇದು 2022ನೇ ಮಾರ್ಚಲ್ಲಿ ಹಾಕಿದಂಥ ಉಪ್ಪಿನಕಾಯಿ. ಮಿಡಿನೂ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ನನಗೆ ದೊಡ್ಡ ಮಿಡಿ ಇಷ್ಟ ಆಗುತ್ತೆ. ಅದರ ಮೇಲಿಂದ ಕೆನೆ ಪದರ ಅಂತೀವಲ್ಲ, ಸ್ವಲ್ಪ ಹಾಳಾಗಿರುತ್ತೆ. ಹಾಗಂತೂ ಉಪ್ಪಿನಕಾಯಿ ಹಾಳಾಗಿರೋದಿಲ್ಲ. ಅದನ್ನೇ ನಿಮಗೆ ತೋರಿಸ್ಲಿಕ್ಕೆ ಇದು ಮಾಡಿದೆ ನಾನು. ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು. ಇದನ್ನ ನಾನು ಚಿಕ್ಕ ಬಾಟ್ಲು, ದೊಡ್ಡ ಬಾಟ್ಲಿನ ತೆಗೆದು ಚಿಕ್ಕ ಬಾಟ್ಲಲ್ಲಿ ಹಾಕಿರ್ತೀನಿ, ಕೊಡೋರಿಗೆಲ್ಲ ಕೊಟ್ಟು. ನೋಡಿ, ಇದನ್ನ ಏನು ಗೊತ್ತಾ, ನೋಡಿ ಇದು ಪಾತ್ರೆಗೆ ಹಾಕಿ ತೋರಿಸ್ತೇನೆ ನಿಮಗೆ. ಹಳೇದಾದಷ್ಟು ಉಪ್ಪಿನಕಾಯಿ ತುಂಬ ತಂಪು ಅಂತ ಹೇಳ್ತಾರೆ, ಇಲ್ಲಾಂದರೆ ಉಪ್ಪಿನಕಾಯಿ ಉಷ್ಣ ಅಂತ ಹೇಳ್ತಾರಲ್ವ. ನಮ್ಮೂರಲ್ಲೆಲ್ಲ ಬಾಣಂತಿಗೆ ಈ ಮಿಡಿನೇ ತೊಳೆದು ಹಾಕ್ತಾರೆ. ದಟ್ ಮೀನ್ಸ್ ಖಾರ ಜಾಸ್ತಿ ಹೋಗಬಾರ್ದು ಬಾಣಂತಿಗೆ, ಮಗುವಿಗೆ ಅಂತ. ಬ್ರಾಹ್ಮಿನ್ಸಲ್ಲಿ ನಾವು ಖಾರ ಜಾಸ್ತಿ ಕೊಡಲ್ಲ. ಬೆಳ್ಳುಳ್ಳಿ ಈರುಳ್ಳಿ ಕೊಡದ ಕಾರಣ ಮುಂಚಿನ ಕಾಲದಲ್ಲಿ ಇದನ್ನ ತೊಳೆದು ಕೊಡ್ತಾಯಿದ್ರು. ಅನ್ನಕ್ಕೆ ಮೊಸರು ಹಾಕಿಬಿಟ್ಟು ಇದನ್ನ ಕೊಡ್ತಾರೆ, ಹಾಲು ಜಾಸ್ತಿ ಹಾಕಬೇಕು ಅಂತ ಹೇಳಿ ಎಲ್ಲ. ನೋಡ್ಬೋದು ಎಷ್ಟು ನೀಟಾಗಿದೆ. ತೆಗಿಬೇಕಿದ್ರೆ ಘಮ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಇದನ್ನ ಈ ಥರ ಮಾಡಿಕೊಂಡು ಉಪ್ಪಿನಕಾಯಿ ಇದನ್ನ ಕಟ್ ಮಾಡಿ ನಾವು ಇಟ್ಕೋಬೇಕಾಗತ್ತೆ. ನಾರ್ಮಲ್ ಜನರಿಗೆ, ಬಾಣಂತಿಯರಿಗೆ ಅಂತ ಕಟ್ ಮಾಡಬಾರ್ದು, ಹಾಗೆಯೇ ಮಿಡಿ ಮಿಡಿ ಹಾಕಬೇಕು ಅಂತ ಹೇಳ್ತಿದ್ರು ನಮ್ಮ ಅತ್ತೆ. ನಮಗೂ ಹಾಗೆಯೇ ಬಾಣಂತರ ಮಾಡಿರುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಯಮ್ಮಿ ಆಗಿದೆ. ಸತ್ಯ ಹೇಳಿ, ಯಾರಿಗೆಲ್ಲ ಬಾಯಲ್ಲಿ ನೀರು ಬಂತು ಈ ಉಪ್ಪಿನಕಾಯಿ ನೋಡಿ ಅಂತ. ನಮಗೆಲ್ರಿಗೂ ಇದು ಇಷ್ಟ. ಗಂಜಿಗೆ ಹಾಕ್ಕೊಂಡು ಊಟ ಮಾಡಲಿಕ್ಕೆ ತುಪ್ಪ, ಉಪ್ಪಿನಕಾಯಿ, ಗಂಜಿ ಇದ್ದರೆ ನಮಗೆ ಏನೂ ಬೇಡ ಈ ಸೌತ್ ಕೇಂದ್ರದಲ್ಲಿ. ಇದನ್ನ ನೋಡಿ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಕೆಲವೊಂದು ಬೆಳೆದೇ ದೊಡ್ಡದಾಗಿರುವಂಥದ್ದು ಗೊರಟಾಗಿರುತ್ತೆ. ನನಗೆ ನನ್ನ ಫ್ರೆಂಡ್ ಆಶಕ್ಕ ಇದ್ರಲ್ಲ, ಅವ್ರ ಮನೆಯದ್ದಿದ್ದು ಮಿಡಿ. ನೋಡಿ ಎಷ್ಟು ನೀಟಾಗಿದೆ ಅಂತ ಕಾಣ್ಬೋದು. ಅದನ್ನ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ನಾವು ದಿನನಿತ್ಯಕ್ಕೆ ಬಳಸ್ಬೋದು. ಅವ್ರ ಅವ್ರ ಮನೆಯಲ್ಲಿ ಮಾವಿನಕಾಯಿ ಈ ಸಲ ಕೂಡ ಆಗಿರಲಿಲ್ಲ. ನೋಡಿ, ಇದನ್ನ ಈ ಥರ ಕಟ್ ಮಾಡಿ ಒಂದು ಚಿಕ್ಕ ಬಾಟ್ಲಿಗೆ ಹಾಕಿ ಎತ್ತಿಟ್ಕೋಬೇಕು. ಎಟ್ಟೆನೇ ಕಾಸ್ಟ್ ನೀರು ತಾಗಲೇಬಾರ್ದು, ಅದು ತುಂಬ ಇಂಪಾರ್ಟೆಂಟ್, ನೆನಪಲ್ಲಿ ಇಟ್ಕೊಳ್ಳಿ. ನೋಡಿ, ಈ ವರ್ಷದ ಉಪ್ಪಿನಕಾಯಿ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ, ಈ ವರ್ಷದ ಉಪ್ಪಿನಕಾಯಿ ಹೇಗೆ ಮಾಡೋದು ನೋಡೋಣ. ಮಾವಿನ ಮಿಡಿನ ಫಸ್ಟು ನಾನು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ಒದ್ದೆ ಬಟ್ಟೆ ಮಾಡಿಕೊಂಡು ಒರೆಸ್ಬೇಕು. ಯಾವತ್ತೂ ಮಾವಿನ ಮಿಡಿನ ತೊಳಿಬಾರ್ದು ನಾವು. ಹೀಗೆ ಒರೆಸ್ಕೊಂಡು ಇಟ್ಕೊಂಡು ಅದಕ್ಕೆ ಉಪ್ಪು ಹಾಕಿ ನೆನೆಸಿಟ್ಕೋಬೇಕು ನಾವು. ಸೊ 100 ಮಿಡಿಗೆ ಒಂದು ಅರ್ಧ kg ಉಪ್ಪು ಬೇಕಾಗತ್ತೆ. ಅದು ಮಿಡಿ ಮೇಲೆ ಡಿಪೆಂಡ್ ಆಗಿರುತ್ತೆ, ಹುಳಿ ಮತ್ತು ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ವಲ್ಪ ಜಾಸ್ತಿ ಆದರೆ ಏನೂ ತೊಂದರೆ ಇಲ್ಲ, ಮಿಡಿ ಹಾಳಾಗೋದಿಲ್ಲ. ಈ ಥರ ಹಾಕ್ಕೊಂಡು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ಬೋದು. ನೋಡಿ, ಒಂದು 10 ದಿವಸ ದಾಟಿದಾಗ ಅದು ನೀರೆಲ್ಲ ಬಿಟ್ಕೊಂಡು, ನೀರು ಎಕ್ಸ್ಟ್ರಾ ಹಾಕಲಿಕ್ಕೇ ಇಲ್ಲ. ನೋಡಿ, ಅದು ಸ್ವಲ್ಪ ಬೂಸ್ಟ್ ಬಂದಂಗಿರುತ್ತೆ. ಅದು ಬೂಸ್ಟ್ ಬಂದಿದ್ದು ಹಾಳಾಗಿರೋದು ಅಲ್ಲ. ಅದನ್ನ ತೆಗೆದು ಎಸ್ತು ನಾವು ಕೆಲಸ ಮಾಡ್ತಾ ಹೋಗಬೇಕಾಗತ್ತೆ. ನೋಡಿ, ಇದು ಫಂಗಸ್ ಬಂದಿರೋದನ್ನು ನೋಡ್ಬೋದು, ಅದು ಹಾಳಾಗಿರೋದಿಲ್ಲ. ಕೆಲವೊಂದು ಸಲ ಏನು ಗೊತ್ತಾ, ಈ ಮಾವಿನ ಮಿಡಿಯಲ್ಲಿ ನೀರಿನ ಅಂಶ ಜಾಸ್ತಿ ಇದ್ದು ಉಪ್ಪು ಹಾಕಿದ ಕಡಿಮೆ ಆಗಿದ್ದರೆ ಈ ಥರ ಫಂಗಸ್ ಬರುತ್ತೆ. ಇದನ್ನ ಹೆಕ್ಕಿ ನಾನು ಹೇಗೆ ಉಪ್ಪಿನಕಾಯಿ ಮಾಡೋಂಥ ಡೀಟೇಲಾಗಿ ತೋರಿಸುವಾಗ ನಿಮಗಿದೆಲ್ಲ ಅರ್ಥ ಆಗುತ್ತಾ ಹೋಗುತ್ತೆ. ಇದು ಒಂದು ಮಿಡಿ ಫಂಗಸ್ ಬಂತು ಅಂತ ಎಸಿಯಕ್ಕೆ ಹೋದರೆ ಎಲ್ಲಿಗೆ ಹೋಗ್ಬೇಕು ಹೇಳಿ. 100 ಮಿಡಿಗೆ 350ರಿಂದ 400 ರೂಪಾಯಿ ತನಕ ಇದೆ ಇವತ್ತು. ನೋಡಿ ಈ ಥರ ನೋಡಿ ಹಾಕೋಬೇಕು. ಮೆತ್ತಗಾಗಿರುವಂತಹ ಮಿಡಿನ ನಾವು ಪಕ್ಕದಲ್ಲಿ ಇಡಬೇಕಾಗತ್ತೆ. ಆನಂತರ ಈ ಮಿಡಿನ ಸೋಸ್ಕೊಂಡು ತಗೊಂಡಿರ್ತೀವಲ್ವ ನಾವು, ಆ ನೀರನ್ನು ನಾವು ಕುದಿಯೋಕ್ಕೆ ಇಡಬೇಕು. ಕುದ್ದಾಗ ನಾನು ನಿಮಗೆ ತೋರಿಸ್ತೇನೆ. ಆನಂತರ ಮಾವಿನ ಮಿಡಿನೇ ಮಸಾಲೆ ಹಾಕದೆ ಹೇಗೆ ಸ್ಟೋರ್ ಮಾಡೋದು ಅಂತಲೂ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ನೋಡ್ಬೋದು. ಚಿಕ್ಕ ಚಿಕ್ಕ ಮಿಡಿ ನನಗೆ ಸಿಕ್ಕಿದೆ. ಅಷ್ಟು ಚೆನ್ನಾಗಿರಲಿಲ್ಲ, ನನಗೆ ಸ್ವಲ್ಪ ಟೆನ್ಷನ್ ಇತ್ತು. ಅದಕ್ಕೆ ನಾನು ಈ ಸಲ ಎಲ್ಲದಕ್ಕೂ ಒಂದೇ ಸಲ ಉಪ್ಪಿನಕಾಯಿ ಹಾಕಿಲ್ಲ. ಬೇಕಾದಾಗ ಸ್ವಲ್ಪನೇ ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು. ನೋಡಿ, ಸ್ವಲ್ಪ ಕಪ್ಪಾಗಿರುತ್ತಲ್ಲ ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ಕೆಲವೊಂದು ಬಿಳಿ ಇದ್ರೂ ಹಾಳಿರುತ್ತೆ. ಅದನ್ನೆಲ್ಲ ನೋಡ್ಕೋತಾ ನಾವು ಉಪ್ಪಿನಕಾಯಿನ ರೆಡಿ ಮಾಡಬೇಕಾಗತ್ತೆ. ಇದೆಲ್ಲ ತುಂಬ ಟೈಮ್ ಕನ್ಸ್ಯೂಮ್, ಇದೆಲ್ಲ ಕಷ್ಟ ಕೆಲಸ ಅಲ್ವೇ ಅಲ್ಲ. ಸ್ವಲ್ಪ ನೀಟಾಗಿ ಫೋಕಸ್ ಇಟ್ಟು ಮಾಡಿದರೆ ಸರಿ ಅಷ್ಟೇ. ಬಟ್ ಅದರ ರಿಸಲ್ಟ್ ಉಂಟು ನೋಡಿ. ನನ್ನ ಕೈಯಲ್ಲಿ ಒಂದು 6-7 ವರ್ಷದ ಮೇಲೆ
ಈ ಉಪ್ಪಿನಕಾಯಿನ ಇಟ್ಟಿದ್ದೀನಿ, ಚೂರೇ ಚೂರು ಹಾಳಾಗಿರಲಿಲ್ಲ ನೋಡಿ. ಸ್ವಲ್ಪ ಈಗ ಎಲ್ಲೋ ಇರುತ್ತಲ್ವ, ಸ್ವಲ್ಪ ಡಾರ್ಕ್ ಆಗುತ್ತೆ ಮಿಡಿ ಅಷ್ಟೇ, ಮತ್ತಿನ್ನೇನು ಜಾಸ್ತಿ ಹಾಳಾಗೋದಿಲ್ಲ ಇಂಥ ಮಿಡಿಗಳೆಲ್ಲ. ಮನೆಯಲ್ಲಿ ನಮ್ಮ ಬ್ರಾಹ್ಮಿನ್ಸ್ ಮನೆಯಲ್ಲಿ ಈ ಉಪ್ಪಿನಕಾಯಿ ಯಾವತ್ತೂ ತಪ್ಪಿಸೋದೇ ಇಲ್ಲ ನಾವು. ಮುಂಚಿನ ಕಾಲದಲ್ಲೆಲ್ಲ ಈ ಥರ ಮಾಡಿ ಏನೂ ಪ್ರಿಸರ್ವೇಟಿವ್ ಕೆಮಿಕಲ್ ಹಾಕದೆ ನಾವೀಗ ರೆಡಿ ಮಾಡಿ ಇಡ್ತಾ ಇದ್ವಿ. ಈಗಿನ ಕಾಲದಲ್ಲಿ ಕೆಮಿಕಲ್ ಅಂದರೆ ವಿನೇಗರ್ ಹಾಕಿ ಮಾಡ್ತಾರೆ, ಅದು ಚೆನ್ನಾಗೇ ಆಗೋದಿಲ್ಲ ನೋಡಿ. ಇದೆಲ್ಲ ಆಯಿತು ನೋಡಿ, ಅದೆಲ್ಲ ಎಸ್ದು ಬಿಡಬೇಕು. ಆನಂತರ ಈ ಸೋಸ್ಕೊಂಡಿಟ್ಟ ನೀರು ಉಂಟು ನೋಡಿ, ಅದನ್ನ ಕುದಿಯೋಕ್ಕಿಡಬೇಕು. ಕುದಿಯೋಕ್ಕಿಡಬೇಕಿದ್ರೆ ಒಂದು ಕೆಂಪು ಮೆಣಸು ಹಾಕ್ಕೋಬೇಕು, ಆವಾಗ ಗಲೀಜೆಲ್ಲ ಹೊರಗೆ ಬರುತ್ತೆ ಅದರದ್ದು. ನಾನು ಸ್ವಲ್ಪ ಉಪ್ಪು ನೀರು ಮಾಡಿಟ್ಕೊಂಡಿರ್ತೀನಿ ನೋಡ್ಬೋದು. ಇದು ಗಲೀಜೆಲ್ಲ ತೆಗೆದಾಗಿದೆ, ನನಗೆ ಅದು ವೀಡಿಯೋ ರೆಕಾರ್ಡಿಂಗ್ ಮಾಡಲಿಕ್ಕೆ ಮರ್ತೋಗಿದ್ದೀನಿ. ನಾನು ಆಮೇಲೆ ಇದೇ ವೀಡಿಯೋದಲ್ಲಿ ತೋರಿಸ್ತೀನಿ ಅದು ಹೇಗೆ ಅಂತ. ಆನಂತರ ನೋಡಿ, ಒಂದು ಅಳತೆ ಸಾಸಿವೆಗೆ 4 ಅಳತೆ ಮೆಣಸು ಹಾಕೋಬೇಕು. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಅರ್ಧ ಗುಂಟೂರು ಅರ್ಧ ಬ್ಯಾಡಗಿ ಹಾಕ್ಕೊಳ್ಳಿ. ಅಂದರೆ ನಾವಿಲ್ಲಿ ಕುಮಟೆ ಮೆಣಸು ಅಂತ ಹೇಳ್ತೀವಿ, ಆ ಕಡೆಯಿಂದ ಬ್ಯಾಡಗಿ ಅಂತ ಹೇಳ್ತೀವಿ, ಖಾರ ಕಡಿಮೆದ್ದು. ಆನಂತರ ನೀರು ಇಂಗಾದರೆ ಒಳ್ಳೆಯದು, ಸಿಗದಿದ್ದರೆ ಪುಡಿ ಇಂಗು ಹಾಕ್ಕೊಳ್ಳಿ. ನಮಗೆ ಉಪ್ಪಿನಕಾಯಿಗೆ ಅಂತ ನಾನು ಇಂಗು ತರ್ತೇನೆ, ಇಲ್ಲಿ ಉಡುಪಿಯಲ್ಲಿ ಆರಾಮ್ಸೆ ಸಿಗುತ್ತೆ ನಮಗೆ ನೋಡಿ. ಈ ಮೆಣಸನ್ನು ಕಟ್ ಮಾಡಿಕೊಂಡು ಬಿಸಿಲಲ್ಲಿ ಒಣಗಿಸಿರಬೇಕು, ಬರಬರ ಅಂತ ಆಗಬೇಕದು. ಆವಾಗ ಮಿಕ್ಸಿಯಲ್ಲಿ ಹೀಗೆ ಹಾಕ್ಕೊಂಡು ಒಂದು ರೌಂಡ್ ಪುಡಿ ಮಾಡಿಬಿಟ್ಟು ಕಡೆಯುವ ಕಲ್ಲಲ್ಲಿ ಹಾಕಿ ಅದನ್ನ ಕಡ್ದು, ಅಥವಾ ಗ್ರೈಂಡರ್ಗೆ ಹಾಕಿದರೂ ನಡೆಯುತ್ತೆ, ಹಾಕ್ಕೊಂಡು ಅದನ್ನ ರುಬ್ಬಬೇಕಾಗತ್ತೆ. ಈಗ ನೋಡಿ, ಒಂದು ಸ್ವಲ್ಪ ಅಂದಾಜಲ್ಲಿ ಮೆಣಸು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಪುಡಿ ಮಾಡಿಟ್ಕೋಬೇಕು. ಈ ಥರ ಮಾಡಿದರೆ ಕಡಿಲಿಕ್ಕೆ ಸ್ವಲ್ಪ ಸುಲಭ ಆಗುತ್ತೆ ಅಂತ ಅಷ್ಟೇ ನೋಡಿ. ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ತಾ ಬರ್ತೀನಿ, ಕಾಣ್ಬೋದು ನೀವಿಲ್ಲಿ. ತುಂಬ ನಿಧಾನವಾಗಿ ಡೀಟೇಲಾಗಿ ತೋರಿಸಿದ್ದೀನಿ. ನಾನು ಸಾಧಾರಣ ಒಂದು 23 ವರ್ಷದಿಂದ ಈ ಉಪ್ಪಿನಕಾಯಿನ ಹಾಕ್ತಾಯಿದ್ದೀನಿ. ಆದ ಕಾರಣ ನನ್ನ ಕೈಲಿ ಈಗ ಒಂದು ಅಭ್ಯಾಸ ಆಗಿದೆ. ಅಪ್ಪಿ ತಪ್ಪಿ ಕೂಡ ನೀರಿರುವಂಥ ಕೈ ಅಥವಾ ಪಾತ್ರೆಗಳು, ಈವನ್ ಮಿಕ್ಸರ್ ಗ್ರೈಂಡರ್ ಕೂಡ ನೀರು ಚೂರು ಇರಬಾರ್ದು. ಅದಕ್ಕೆ ಉಪ್ಪಿನಕಾಯಿಗೆ ವೈರಿನೇ ನೀರು, ಅದು ತುಂಬ ನೆನಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ವಿಷಯ ಅದು ನೋಡಿ. ಈ ಥರ ಎಲ್ಲ ಪುಡಿ ಮಾಡಿ ಇಟ್ಕೊಂಡ ನಂತರ ನಾವು ಉಪ್ಪು ನೀರು ಕುದಿಸೋಕೆ ಇಟ್ಟಿದ್ವಲ್ಲ, ಅದನ್ನ ಹಾಕಿ 1-2 ಗಂಟೆ ನೆನೆಯೋಕ್ಕೆ ಇಟ್ಬಿಡಬೇಕು ನೋಡಿ. ನನ್ನ ಹಳೆ ಉಪ್ಪು ನೀರು ಕೂಡ ಇತ್ತು, ನಾನು ನಿಮಗೆ ಲಾಸ್ಟ್ ಟೈಮು ತೋರಿಸಿದ್ದೆ. ನಾನು ಟೆಂಪರರಿ ಉಪ್ಪಿನಕಾಯಿ ಮಾಡಬೇಕಿದ್ರೆ ಉಪ್ಪಿನ ನೀರನ್ನು ಎಸಿಬೇಕಾದಂಥ ಅವಶ್ಯಕತೆ ಇಲ್ಲ, ಅದು ಹಾಳಾಗೋದಿಲ್ಲ, ಯಾವತ್ತೂ ಬೇಕಾದ್ರೂ ನಾವು ಯೂಸ್ ಮಾಡ್ಕೋಬೋದು. ಈ ಸ್ಟೀಲ್ ಪಾತ್ರೆಗಿಂತ ಗಾಜಿನ ಬಾಟ್ಲಿ ಹಾಕಿರೋದು ಬೆಟರು. ನಾನೀಗ 1-2 ದಿವಸ ಆಯ್ತಷ್ಟೇ ಟೆಂಪರರಾಗಿ ಹಾಕಿಡ್ಬೋದು, ಇಲ್ಲದ ಗಾಜಿನ ಬಾಟ್ಲು ಅಥವಾ ಭರಣಿ ತುಂಬ ಬೆಸ್ಟ್ ಇದಕ್ಕೆ ಉಪ್ಪಿನಕಾಯಿಗೆಲ್ಲ. ಇದು ನೆನೆಸಿಟ್ಟಾಗಿದೆ, ನೀವು ನೋಡ್ಬೋದು. ಆನಂತರ ಇದು ಕುದಿಸಿದ ನೀರು ನೋಡಿ ಸೋಸ್ಕೋಬೇಕದನ್ನ, ಅದರಲ್ಲಿ ಏನಾದರೂ ಗಲೀಜಿದ್ರೆ ತಳದೆಲ್ಲ ಕೆಳಗೆ ಸೆಟ್ಲಾಗಿರುತ್ತೆ, ಅದನ್ನ ಎಸಿಬೇಕಾಗತ್ತೆ. ನಾವು ಅದನ್ನು ನೋಡ್ಕೊಂಡು ಮಾಡ್ತಾ ಹೋಗಬೇಕು. ಇದು ತಣ್ಣಗಾಗಬೇಕು ನಾವು ಉಪ್ಪಿನಕಾಯಿ ಮಾಡುವಾಗ, ಅದು ತುಂಬ ಇಂಪಾರ್ಟೆಂಟು. ಈಗ ನಾವು ರುಬ್ಬೇಕಿದ್ರೂ ತಣ್ಣಗಾಗಿರಬೇಕದು, ಬಿಸಿಯಲ್ಲಿ ನಾವು ಯಾವುದೇ ಕೆಲಸನ ಮಾಡಬಾರ್ದು. ಆನಂತರ ನೋಡಿ, ಕಡಿಯುವ ಕಲ್ಲು ಹತ್ರ ಬಂದೆ ನಾನು. ಕಡಿಯುವ ಕಲ್ಲಿದೆ ನಮ್ಮ ಮನೆಯಲ್ಲಿ, ಅದನ್ನು ನೀಟಾಗಿ ತೊಳೆದು ಒಣಗಲಿಕ್ಕೆ ಬಿಟ್ಟಿದ್ದೆ, ನೀವು ಕಾಣ್ಬೋದು. ಅದಕ್ಕೆ ನಾವು ನೆನೆಸಿಟ್ಟಿರ್ತೀವಲ್ಲ ಅದನ್ನ ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ನಿಮಗೆ ಇಲ್ಲ ಅಂತ ಅನ್ನೋರು ಮಿಕ್ಸಿ ಅಥವಾ ಗ್ರೈಂಡರಿಗೆ ಹಾಕಿನೂ ಈ ಕೆಲಸ ಮಾಡ್ಬೋದು. ನಾನು ಅಮ್ಮ ಉಪ್ಪಿನಕಾಯಿ ಇದೇ ಥರ ಹಾಕ್ತಾಯಿದ್ರು, ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಮತ್ತೊಂದು ವಿಷಯ ಏನು ಹೇಳಬೇಕು ಅಂತಂದರೆ, ನಾನೀಗ ಬರೀ ಸಾಸಿವೆ ಮತ್ತು ಮೆಣಸು ಇಂಗು ಹಾಕ್ಕೊಂಡೆಲ್ಲ. ಇದಕ್ಕೆ ಒಂದು ಅಳತೆ ಸಾಸಿವೆಗೆ ಕಾಲು ಅಳತೆಯಷ್ಟು ಮೆಂತೆ ಮತ್ತು ಜೀರಿಗೆನೂ ಪುಡಿ ಮಾಡಿ ಹಾಕೋಬೋದು. ನಾನು ಈ ಸಲ ಹಾಕ್ಕೊಂಡಿಲ್ಲ, ಇನ್ನೊಂದು ಸಲ ನಾನು ಹಾಕಿದಾಗ ನಿಮಗೆ ಅದನ್ನ ತೋರಿಸ್ತೀನಿ. ನಾನು 2-3 ವರ್ಷದ ಹಿಂದೆ ಕೂಡ ಈ ಉಪ್ಪಿನಕಾಯಿನ ತೋರಿಸಿದೆ, ಬಟ್ ಆವಾಗ ನನಗೆ ಯೂಟ್ಯೂಬು ಹೊಸ್ತು, ಅಷ್ಟು ನೀಟಾಗಿ ಬಂದಿರಲಿಲ್ಲ ನೋಡಿ. ಇದು ನೀಟಾಗಿ ಮತ್ತೊಂದು ಏನು ಗೊತ್ತಾ, ಕೈ ತಾಗಿಸ್ಬೇಡಿ, ಕೈ ಉರಿ ಬರುತ್ತೆ ನೋಡಿ. ಎಷ್ಟು ನುಣ್ಣಗೆ ರುಬ್ಬಿಯಾಗಿದೆ ಅಂತ ನೋಡ್ಬೋದು. ಈಗ ನೋಡಿ, ಹಿಂಗೆ ಕಲಗಿಸಿಡಬೇಕು. ಎಷ್ಟು ಹೇಳೋದು ನಿಮಗೆ, ನೆಲಗಡಲೆ ಗಾತ್ರದಷ್ಟು, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಬೇಕು, ಒಂದು ಅರ್ಧ ಚಮಚೆ ಅಂದಾಜಲ್ಲಿ ಇಂಗು ಹಾಕಬೇಕಾಗತ್ತೆ. ಇಂಗು ಮತ್ತು ಸಾಸಿವೆ, ಉಪ್ಪು ನೀರು ಇದೆಯಾ ಎಲ್ಲನೂ ಪ್ರಿಸರ್ವೇಟಿವ್ ಥರ ಕೆಲಸ ಮಾಡುತ್ತೆ. ಆದ ಕಾರಣ ಇದಕ್ಕೆ ಸಪ್ರೇಟಾಗಿ ಪ್ರಿಸರ್ವೇಟಿವ್ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ನೋಡಿ. ಎಷ್ಟು ನೀಟಾಗಿದೆ ಅಂತ ನೋಡ್ಬೋದು ಇಲ್ಲಿ. ಈಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ಪಾತ್ರೆ ಚಿಕ್ಕದಾಗಿತ್ತು ಇಟ್ಕೊಂಡಿರೋದು ನೋಡಿ. ಆಮೇಲೆ ನಾನು ಚೇಂಜ್ ಮಾಡಿಕೊಂಡೆ.
ಈಗ ನೋಡಿ ಅದಕ್ಕೆಲ್ಲ ಈ ಮಿಡಿ ಇದೆಯಲ್ಲ ಅದನ್ನ ಹಾಕ್ಕೊಳ್ಳಿ. ಕರೆಕ್ಟಾಗಿ ಒಂದು ತೂತ ಗಾಯ ಇರುವಂಥ ಮಿಡಿ ಇರಬಾರ್ದು, ಅದು ತುಂಬ ಇಂಪಾರ್ಟೆಂಟ್. ನೋಡಿ ಇದಕ್ಕೆ ನೋಡಿ ಎಷ್ಟು ಬೇಕಾ ಸ್ವಲ್ಪ ಇಟ್ಕೊಳ್ಳಿ, ಬೇಕಂದರೆ ಆಮೇಲೆ ಬೇಕಂದರೆ ಎಕ್ಸ್ಟ್ರಾ ಎಡಿಷನಲ್ ಆಗಿ ಸೇರಿಸ್ಕೋಬೋದು. ಆನಂತರ ಅದಕ್ಕೆ ಇಂಗು ನಾನು ಕರಗಿಸಿದ್ದನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಇಂಗು ಕರಗಿಸಿದ್ದನ್ನು ಹಾಕ್ತಾ ಬಂದು ನೋಡ್ಬೋದು ನೀವು ಇಲ್ಲಿ. ನಾನು ಸ್ವಲ್ಪ ನೆನೆಸಿಡೋಕ್ಕೆ ಮರ್ತೋಯ್ತು, ಆದ ಕಾರಣ 3-4 ಸಲ ಕರಗಿಸಿ ಹಾಕಬೇಕಾಯಿತು. ಎಲ್ಲದಕ್ಕೂ ಉಪ್ಪು ನೀರೇ ಬಳಸಬೇಕು. ನಾನಿದು ಕಡಿಯುವ ಕಲ್ಲು ತೊಳೆದ ನೀರು ಕೂಡ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀರು ಅಂದರೆ ಉಪ್ಪು ನೀರಲ್ಲಿ ನೆನಪಿಟ್ಕೊಳ್ಳಿ. ನೋಡಿ ಆನಂತರ ಪಾತ್ರೆ ಚೇಂಜ್ ಮಾಡಿಕೊಂಡು ತುಂಬ ಚಿಕ್ಕದಾಯಿತು ಅನ್ನಿಸ್ದಂಗೆ ಮಿಕ್ಸ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ ಅದರಲ್ಲಿ. ನೋಡಿ ಆನಂತರ ಅದನ್ನ ಪಾತ್ರೆ ತೊಳೆಯೋದಾಗಲಿ, ಮಿಕ್ಸರ್ ಅಥವಾ ಕಡಿಯುವ ಕಲ್ಲು ತೊಳೆಯೋದಾಗಲಿ ಎಲ್ಲದಕ್ಕೂ ಉಪ್ಪು ನೀರೇ ಬಳಸಬೇಕು. ಕೆಲವರು ಏನು ಮಾಡ್ತಾರೆ ಗೊತ್ತಾ, ಈ ನೆನೆಸಿದ ಮಾವಿನ ಮಿಡಿ ಬಿಟ್ಕೊಳ್ಳುತ್ತಲ್ಲ ಆ ನೀರನ್ನು ಎಸಿತಾರೆ, ಆಮೇಲೆ ಫ್ರೆಶ್ ಆಗಿ ಉಪ್ಪು ನೀರು ಮಾಡಿ ಹಾಕ್ತಾರೆ. ಹುಳಿ ಬೇಡ ಅಂತನ್ನೋರು. ನಮಗೆಲ್ಲ ಏನು ಗೊತ್ತಾ, ನಮಗೆ ಅದೇ ನೀರು ಹಾಕಿ ಮಾಡೋದನ್ನು ನಮ್ಮ ಅತ್ತೆ ಆಗಲಿ ನಮ್ಮ ಅಮ್ಮ ಆಗಲಿ ಕಲಿಸಿರೋದು. ನಮ್ಮ ಅತ್ತೆ ವರ್ಷವೂ ಈ ಉಪ್ಪಿನಕಾಯಿ ಮಾರ್ತಾಯಿದ್ರು. ಈಗ ಅವ್ರಿಗೆ ಅಷ್ಟೊಂದು ಕೂಡ್ತಾ ಇಲ್ಲ. ಬಟ್ ಅವ್ರನ್ನ ನೋಡಿ ನೀಟಾಗಿ ಉಪ್ಪಿನಕಾಯಿ ಮಾಡೋರು. ಅವ್ರು ಹಾಸನದಲ್ಲಿ ನಾವಿದ್ದಾಗ ನೋಡ್ಬೋದು. ಈಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾಯಿರಿ. ಅದಕ್ಕೆ ನೀವು ಬೇಕಂದ್ರೆ ನೋಡಿ ಸ್ವಲ್ಪ ಗಟ್ಟಿ ಇದೆ, ಆಮೇಲೆ ಉಪ್ಪು ನೀರು, ನೆಕ್ಸ್ಟ್ ಉಳಿದ ಆ ಇಟ್ಕೊಂಡಿದ್ವಲ್ಲ ಮಸಾಲೆ ಎಲ್ಲನೂ ಅದಕ್ಕೆ ಹಾಕ್ಕೊಂಡೆ. ನಾನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ ಇದು ಉಪ್ಪು ನೀರಲ್ಲೇ ತೊಳಿಬೇಕು. ಅಪ್ಪಿ ತಪ್ಪಿ ಕೂಡ ಒದ್ದೆ ಕೈಯಿಂದ ಉಪ್ಪಿನಕಾಯಿ ಮಾಡಲಿಕ್ಕೆ ಹೋಗಬೇಡಿ. ಆಮೇಲೆ ಉಪ್ಪಿನಕಾಯಿ ಫುಲ್ಲು ಗೋವಿಂದ ಆಗಿಬಿಡುತ್ತೆ, ಹುಳ ಆಗಿಬಿಡುತ್ತೆ. ಅದು ತುಂಬಾ ಇಂಪಾರ್ಟೆಂಟು. ಉಪ್ಪಿನಕಾಯಿಗೆ ವೈರಿನೇ ನೀರು. ನಿಮಗೆ ಹಾಗೂ ಬೇಕು ಅಂತಂದರೆ ನೀರು ಕಡಿಮೆ ಆಯಿತು, ಉಪ್ಪು ನೀರು ಇಲ್ಲ ಅಂತ ಅನ್ನೋರು ನೀರು ಚೆನ್ನಾಗಿ ಕುದಿಸಬೇಕು. ಕುದಿಸಿ ಆರಿಸಿಬಿಟ್ಟು ಅದಕ್ಕೆ ಹಾಕ್ಬೋದು. ಬಟ್ ತಣ್ಣೀರಂತೂ ಮುಟ್ಟಲೇಬಾರ್ದು. ನೋಡಿ ಎಲ್ಲ ಮಿಕ್ಸ್ ಆಗಿ ನೋಡಿ ಹಾಗೇ ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಕಲಿಸ್ಕೊಳ್ಳಿ. ಈ ಥರ ಕಲಿಸ್ಬೇಕಿದ್ರೆ ಮಿಡಿಗೆ ಗಾಯ ಆಗಬಾರ್ದು, ಸ್ವಲ್ಪ ಸ್ಲೋವಾಗಿ ಕಲಿಸ್ಕೊಳ್ಳಿ. ಅದನ್ನ ಮಿಡಿಗೆ ಗಾಯ ಆದರೆ ಪುನಃ ಉಪ್ಪಿನಕಾಯಿ ಕೆಡೋದಿಲ್ಲ, ಹುಳ ಎಲ್ಲ ಆಗೋದಿಲ್ಲ, ಕುರು ಇರೋದಿಲ್ಲ ಮಿಡಿ ಅಂತ ಅಷ್ಟೇ. ನೋಡಿ ಇದೆಲ್ಲ ಒಂದು ಭರಣಿಗೆ ಹಾಕಿ, ಇದು ಕೂಡ ನಮ್ಮ ಅತ್ತೆದೇ ಭರಣಿ. ಆ್ಯಕ್ಚುಲಿ ತುಂಬ ಭರಣಿ ಇತ್ತು ಅವರ ಹತ್ರ, ತುಂಬ ಉಪ್ಪಿನಕಾಯಿನೂ ಮಾರ್ತಾಯಿದ್ರು. ನೋಡಿ ಇದೆಲ್ಲ ತುಂಬಿಸ್ಕೊಂಡ ನಂತರ ನೀಟಾಗಿ ಒಂದು ಒಣಗಿದ ಬಟ್ಟೆಯಲ್ಲಿ ಸುತ್ತ ಒರೆಸ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ವ, ಇದು ಮೇಲಿದ್ದು ಒಂದು ಲೇಯರು ಆ್ಯಕ್ಚುಲಿ ಕಪ್ಪಾಗೇ ಆಗುತ್ತೆ. ಯಾರದೇ ಉಪ್ಪಿನಕಾಯಿ ಹಾಕಲಿ 1-1.5 ಇಂಚಷ್ಟು ನಿಮಗದು ಕಪ್ಪಾಗಿರುತ್ತೆ. ಆನಂತರ ಉಪ್ಪಿನಕಾಯಿ ಎಲ್ಲ ಚೆನ್ನಾಗೇ ಇರುತ್ತೆ. ಆ ಮಿಡಿನ ತೊಳೆದು ನಾವು ಯೂಸ್ ಮಾಡ್ಬೋದು. ನಾನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೇನೆ ನಿಮಗೆ. ನೋಡಿ ಇದು ರೆಡಿ ಆಯಿತು. ಆನಂತರ ಒಂದು ಒಗ್ಗರಣೆ ಸೌಟಿಗೆ ಅಥವಾ ಬಾಣಲಿಗೆ ಸ್ವಲ್ಪ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳಿ. ಬಿಸಿ ಅಂದರೆ ನಾವು ಎಣ್ಣೆಯಲ್ಲಿ ಕರಿತೀವಲ್ಲ, ಹೊಗೆ ಏಳಬೇಕು, ಅಷ್ಟು ಬಿಸಿ ಮಾಡಿದರೆ ಸಾಕು. ಅದನ್ನ ಪುನಃ ತಣ್ಣಗೆ ಮಾಡಬೇಕು. ನಾವು ಬಿಸಿ ಯಾವತ್ತೂ ಹಾಕಬಾರ್ದು. ಅದನ್ನ ತಣ್ಣಗೆ ಮಾಡಿ ನೋಡಿ. ಆನಂತರ ಈ ಉಪ್ಪಿನಕಾಯಿ ಮೇಲೆ ಒಂದು ಚಿಕ್ಕ ಕ್ಲೀನಾದ ಕಾಟನ್ ಬಟ್ಟೆನ ಅದಕ್ಕೆ ಹೀಗೆ ನೋಡಿ ಕೂತ್ಕೊಳಿಸಿ. ಅದಕ್ಕೆ ಒಂದು ಕರ್ಚೀಫ್ ಎಲ್ಲ ಸಿಗುತ್ತಲ್ವ ನಮಗೆ ಸೀರೆ ಜೊತೆ, ಅದನ್ನೂ ತೊಳೆದಿಟ್ಕೊಂಡ್ರೆ ಅದನ್ನೂ ಇಲ್ಲಿ ಬಳಸ್ಬೋದು ನಾವು. ಅಥವಾ ಬಿಳಿ ಕಾಟನ್ ಬಟ್ಟೆ ಆದರೆ ನಡೆಯುತ್ತೆ. ಅದಕ್ಕೆ ಈ ತಣ್ಣಗಾದಂತಹ ಈ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಮುಂಚಿನ ಕಾಲದಲ್ಲಿ ಏನು ಗೊತ್ತಾ, ಹೀಗೆ ಭರಣಿ ತುಂಬಿಸಿ ಇಟ್ಬಿಟ್ಟು ಒಂದು 2 ದಿವಸ ಇಡೋರು. ಉಪ್ಪಿನಕಾಯಿ ಕೆಟ್ಟೋಯ್ತು ಅಂದರೆ ಉಕ್ಕಿ ಬರ್ತಾ ಇತ್ತದು, ಆವಾಗ ಉಪ್ಪಿನಕಾಯಿ ಹಾಳಾಗಿದೆ ಅಂತ ಅರ್ಥ. ನನಗೆ ಈ ಶುಗರ್ ಗೊತ್ತಿರೋ ಕಾರಣ ನಾನೀಗ ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿ ಈಗ ಕ್ಲೋಸ್ ಮಾಡಿ ಫಸ್ಟ್ ನೋಡಿ ಅದಕ್ಕೆ ಪ್ಲಾಸ್ಟಿಕ್ ಕವರೊಂದು ಹಾಕ್ಕೋಬೇಕು. ಆನಂತರ ಬಟ್ಟೆ ಇಟ್ಟು ನೀಟಾಗಿ ಬಾಯಿ ಕಟ್ಟಬೇಕು. ಕೆಲವರು ಈ ಭರಣಿಗೆ ಏನು ಗೊತ್ತಾ, ಧೂಪದ್ದು ಹೊಗೆ ಹಾಕ್ತಾರೆ. ನೋಡಿ 2022 ಮಾರ್ಚದು ಉಪ್ಪಿನಕಾಯಿದು ಅದೇ ಕವರನ್ನು ನಾನು ಬಳಸ್ತಾ ಇದ್ದೀನಿ, ಬಟ್ಟೆ ಕವರನ್ನು. ಅದೇ ಧೂಪ ಗೆಂಡ ಮಾಡಿ ಧೂಪ ಹಾಕಿ ಆ ಹೊಗೆನ ಇದಕ್ಕೆ ತುಂಬಿಸಿಬಿಟ್ಟು ಹಾಕ್ತಾರೆ. ನನ್ನ ಕೈಯಲ್ಲಿ ಅಷ್ಟು ಉಪ್ಪಿನಕಾಯಿ ಹಾಳಾಗತ್ತೆ ಅನ್ನೋರು ಸ್ವಲ್ಪ ತುಂಬ ಭರಣಿನ ಡ್ರೈ ಮಾಡ್ಕೊಳ್ಳಿ. ಅದನ್ನ ತೊಳೆದು ಬಿಸಿಲಲ್ಲಿ ಒಣಗಿಸಿದರೆ ಭಾರಿ ಒಳ್ಳೆಯದು. ಹಾಳಾಗತ್ತೆ ಅಂತ ಡೌಟ್ ಇರೋರು ಇದೇ ಥರ ಎಲ್ಲ ಮಾಡ್ಕೊಳ್ಳಿ.
ಮುಂಚಿನ ಕಾಲದಲ್ಲಿ ಒಲೆ ಇರ್ತಿತ್ತಲ್ವ, ಕಟ್ಟಿಗೆ ಒಲೆ, ಅದರ ಮೇಲಿಂದ ಇಡ್ತಾಯಿದ್ರು. ಉಪ್ಪಿನಕಾಯಿ ಹಾಳಾಗ್ತಾ ಇರಲಿಲ್ಲ. ಈಗಿನ ಕಾಲದಲ್ಲಿ ಅಷ್ಟು ಮಳೆನೂ ಬರಲ್ಲ, ಉಪ್ಪಿನಕಾಯಿನೂ ಕೆಡಲ್ಲ. ನಾವೇನು ಗೊತ್ತಾ, ಮರದ ಪೆಟ್ಟಿಗೆ ಥರ ಇದೆ ನಮ್ಮದು, ಅದರಲ್ಲೇ ಇಡ್ತೀವಿ ನೋಡಿ. ಹೀಗೆ ನಾನು ಕಟ್ಟಿಬಿಟ್ಟು ಅದರ ಮೇಲೆ ಬರೆದಿರ್ತೀನಿ ನಾನು ಯಾವ ವರ್ಷದಲ್ಲಿ ಯಾವ ಡೇಟಲ್ಲಿ ಮಾಡಿದ್ದು ಅಂತ. ಇಲ್ಲ ನನಗೂ ಮರ್ತೋಗುತ್ತೆ. ಬರೆದಿಟ್ಟು ಆನಂತರ ಒಳಗೆ ಸ್ಟೋರ್ ಮಾಡಿರ್ತೀವಿ. ಈ ಉಪ್ಪಿನಕಾಯಿನ 5-6 ತಿಂಗಳು ಬಿಟ್ಟ ನಂತರ ತೆಗಿಬೇಕು. ಇದು ಕ್ರಮ, ಇಲ್ಲಾಂದರೆ ಉಷ್ಣ ಅಂತ ಲೆಕ್ಕ. ವರ್ಷ ಕಳೆದಷ್ಟು ಇದು ಉಷ್ಣ ಅಲ್ಲ, ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಮ್ಮ ಅತ್ತೆಯವರೆಲ್ಲ ಹೇಳ್ತಾಯಿದ್ರು ನೋಡಿ. ಇದನ್ನ ಒಳಗಿಟ್ಟರೆ ಈಗ ಉಪ್ಪಿನಕಾಯಿ ರೆಡಿ ಆಯಿತು ಈ ವರ್ಷದ್ದು. ಆನಂತರ ಈ ಮಿಡಿ ಉಳಿದಿರುತ್ತೆ, ನಾವು ಮಸಾಲೆ ಹಾಕಲ್ಲ ಅಂತ ನೋಡಿ, ಈ ಥರ ಇರುತ್ತೆ ನೋಡಿ. ಇದನ್ನು ಏನು ಮಾಡಬೇಕು ಗೊತ್ತಾ, ನೀರು ಮಿಡಿ ಸಪ್ರೇಟ್ ಮಾಡಬೇಕು. ಮಿಡಿ ಸಪ್ರೇಟ್ ಮಾಡಿ ಅದರ ಹಾಳಾದ ಮಿಡಿಯನ್ನೆಲ್ಲ ಕಿತ್ತಾಕಬೇಕು, ತೆಗೆದಾಕ್ಬಿಡಬೇಕು ನೋಡಿ. ಇದು ಶಿರ್ಸಿಯಿಂದ ತೊಗೊಂಬಂದಿದ್ದು ಉಪ್ಪಿನಕಾಯಿ ಮಿಡಿ, ಒಂದು 50 ಇಟ್ಕೊಂಡಿದ್ದೀನಿ ಅಷ್ಟೇ. ಇದು ನೋಡಿ ಸ್ಲೈಸ್ ಮಾಡಿ ಹಾಕಿರುವಂಥದ್ದು. ನೀರು ಸೋಸಿ ಹಾಳಾದ ಮಾವಿನಕಾಯಿ ಎಲ್ಲ ತೆಗೆದು ಹಾಕಿ ಒಂದು ಸ್ವಲ್ಪ ಒಣಗಲಿಕ್ಕೆ ಬಿಡಿ. ಅದನ್ನ ಫ್ಯಾನ್ ಅಡಿಗೆ ಹಾಕಿ, ಅಡಿಗೆ ಒಂದು ಬಟ್ಟೆ ಹಾಕಿ ನೀಟಾಗಿ ಒಣಗಲಿ ಒಂದು ರೌಂಡ್ ಅದು. ಆನಂತರ ನೋಡಿ ನಾನು ಫ್ಯಾನ್ ಅಡಿಗೆ ಇಟ್ಟಿದ್ದೆ, ಆಮೇಲೆ ಬಟ್ಟೆ ಮೇಲೆ ಹಾಕಿದೆ. ನನಗೆ ಅದನ್ನು ವೀಡಿಯೋ ಮಾಡಲಿಕ್ಕೆ ಮರ್ತೋಯ್ತು. ಒಂದು 3 to 4 hours ಫ್ಯಾನ್ ಅಡಿಯಲ್ಲಿ ಇಟ್ಬಿಡಿ ಅದನ್ನ, ಅಥವಾ ಬಿಸಿಲಲ್ಲಿ ಇಟ್ಟರು ನಡೆಯುತ್ತೆ. ನನಗೆ ಅಕ್ಕಪಕ್ಕದ ಮನೆಯಲ್ಲಿ ಕೆಲಸ ಆಗ್ತಿರೋ ಕಾರಣ ನಾನು ಟ್ಯಾರೆಸ್ ಮೇಲೆ ಇಡಲಿಕ್ಕೆ ಹೋಗಲಿಲ್ಲ. ತುಂಬ ಧೂಳು ಬರುತ್ತೆ, ರೋಡೆಲ್ಲ ಇದೆ ನಮ್ಮ ಮನೆ ಎದುರು, ಆದ ಕಾರಣ ನೋಡಿ. ಇದು ನೋಡ್ಬೋದು, ಈಗ ಇನ್ನೂ ತೆಗೆದಿಟ್ಟಿದ್ದೀನಿ ಅಷ್ಟೇ ನೋಡಿ. ಈ ಥರದಾಗ ಮೇಲಿಂದ ಕೆನೆ ಥರ ಬಂದು ಹಾಳಾಗೋದು ಅಂತ ಉಂಟು, ಅದನ್ನ ತೆಗೆದು ಹಾಕಿಬಿಡಿ. ಒಳಗಿನ ತನಕ ಅದೇನು ಹಾಳಾಗಿರೋದಿಲ್ಲ. ಇದೆಲ್ಲ ಎಸೆಯುವಂಥದ್ದು. ತೆಂಗಿನ ಸಸಿ ಬುಡಕ್ಕೆ ಹಾಕಿದರೆ ಒಳ್ಳೆಯದು ನೋಡಿ. ನೋಡಿ ಇದು ಹಾಳಾಗಿರೋದೆಲ್ಲ. ಆನಂತರ ಉಪ್ಪು ನೀರು ಇರುತ್ತಲ್ಲ ಸೋಸಿಟ್ಟು, ಅದನ್ನ ಕುದಿಯೋಕ್ಕಿಟ್ಟು ನೋಡಿ. ಅದರ ಮೇಲಿಂದ ಎಷ್ಟು ನೊರೆ ಕಾಣ್ತಾ ಉಂಟು ಅಂತ ನೋಡ್ಬೋದು. ಇದೆಲ್ಲ ಗಲೀಜು, ಉಪ್ಪಲ್ಲಿರುವ ಗಲೀಜು, ಮಿಡಿಯಲ್ಲಿರುವ ಗಲೀಜು ಎಲ್ಲನೂ ಅದರಲ್ಲಿ ಇರುತ್ತೆ. ಅದನ್ನ ತೆಗೆದು ಹಾಕಬೇಕು. ನಾವು ಬೇಳೆ ಬೇಯಿಸ್ಬೇಕಿದ್ರೂ ಹೀಗೇ ತೆಗೆದು ಹಾಕ್ತೀವಿ. ನೊರೆ ಅಂತಂದರೆ ಅದು ಗಲೀಜು ಅಂತ ಲೆಕ್ಕ ನೋಡಿ. ಭಾಗವತದಲ್ಲಿ ಈ ಕತೆ ಬರುತ್ತೆ, ನಾನು ಲಾಸ್ಟ್ ಟೈಮು ನಿಮಗೆ ಹೇಳಿದ್ದೆ ಅದನ್ನ. ಇದು ಚೆಂದ ಮಾಡಿ ಕುದ್ದ ನಂತರ ಅದನ್ನ ಫುಲ್ಲು ಆರಲಿಕ್ಕೆ ಬಿಡಿ. ಆರಲಿಕ್ಕೆ ಬಿಟ್ಟು ಅದು ಆರೋದೆಲ್ಲ ತುಂಬ ಇಂಪಾರ್ಟೆಂಟು ಇದರಲ್ಲಿ. ನಾನು ಎಲ್ಲನೂ ಮಿಡಿನೂ ಹೀಗೆ ಮಾಡಿಕೊಂಡು ಆರಲಿಕ್ಕೆ ಬಿಟ್ಟು ಆನಂತರ ಮಿಡಿನ ವಾಪಸ್ ಆ ಭರಣಿನ ತೊಳೆದು ಕ್ಲೀನ್ ಮಾಡಿದರೆ ಬೆಟರು. ಇಲ್ಲಾಂದರೆ ಒಂದು ಡ್ರೈ ಕ್ಲಾತಲ್ಲಿ ಒರೆಸ್ಕೊಂಡು ನೋಡಿ ಇದು ತಣ್ಣಗಾಗಿದೆ, ಆ ಮಿಡಿನೆಲ್ಲ ಆ ಭರಣಿಗೆ ಹಾಕಬೇಕು ನೋಡಿ. ಅದನ್ನ ಹೇಗೆ ತಣ್ಣಗಾಗ್ಲಿಕ್ಕೆ ಇಡಬೇಕು ನೋಡಿ, ಆ ಥರ ಸಟ್ಟಗೆ ಇಟ್ಟು ಒಂದು ಕಾಟನ್ ಬಟ್ಟೆ ಇದಿಟ್ಟರೆ ನೀಟಾಗಿ ಅದು ಆರಿ ಹೋಗುತ್ತೆ. ಆನಂತರ ನೋಡಿ ಇದು ಪ್ಲೇನ್ ಉಪ್ಪಿನಕಾಯಿ ಅಂತ ಬರೆದಿದ್ವಿ. ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಬಾಂಡಿಗೆ ನೋಡಿ ಉಪ್ಪನ್ನು ಹಾಕಿ ಹುರ್ಕೋಬೇಕು. ಅದು ಕೈ ಮುಟ್ಟಿದಾಗ ಬಿಸಿಯಾಗಬೇಕು. ಆನಂತರ ಅದನ್ನೂ ತಣ್ಣಗಾಗಲಿಕ್ಕೆ ಬಿಡಿ. ಎಣ್ಣೆ ಹಾಕಿ ನಾವು ಪ್ರಿಸರ್ವ್ ಮಾಡ್ಬೋದು. ನಾನು ಆವಾಗ ತೋರಿಸ್ದಂಗೆ ಈ ಥರ ಉಪ್ಪು ಹಾಕ್ಕೊಂಡು ಪ್ರಿಸರ್ವ್ ಮಾಡುವವರು ಇರ್ತಾರೆ ನೋಡಿ. ಉಪ್ಪು ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು, ಉಪ್ಪು ಸ್ವಲ್ಪ ಜಾಸ್ತಿ ಬೇಕು ನಾವು ಈ ಥರ ಪ್ಲೇನ್ ಆಗಿಡುವಾಗ ನೋಡಿ. ಆ ಒಣಗಲಿಕ್ಕೆ ಇಟ್ಟಿದ್ನಲ್ಲ ಮಿಡಿ, ಅದನ್ನ ಬರಡಿಗೆ ಹಾಕಿ ಕುದಿಸಿ ಆರಿಸಿದಂಥ ಉಪ್ಪು ನೀರನ್ನು ಅದಕ್ಕೆ ಹಾಕ್ಕೊಂಡಿಟ್ಟಿದ್ದೀನಿ. ಈಗ ನೋಡಿ ಅದಕ್ಕೆ ಒಂದು ಪ್ಲೇನ್ ಕಾಟನ್ ಬಟ್ಟೆನ ಅದಕ್ಕೆ ಹೀಗೆ ತುರುಕಿಸಿಕೊಳ್ಳಿ. ಫುಲ್ಲು ತುಂಬೋದು ಬೇಡ, ಮಿಡಿ ಈ ಥರ ತುರುಕಿಸಿಕೊಂಡು ಅದರ ಮೇಲೆ ನಾವೀಗ ಉಪ್ಪು ಹುರಿದಿಟ್ಟಿದ್ವಲ್ಲ, ತಣ್ಣಗಾಗಿರಬೇಕು. ಅದು ತುಂಬ ಇಂಪಾರ್ಟೆಂಟ್. ರೂಮ್ ಟೆಂಪರೇಚರಿಗಾದರೂ ಬರಬೇಕದು. ಅದನ್ನ ಅದರ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ತಾ ಬನ್ನಿ. ಸ್ಪ್ರೆಡ್ ಮಾಡಿ ನೋಡಿ, ಅದು ಹೊರಗೆ ಕಾಣಬಾರ್ದು, ಮಿಡಿಯೆಲ್ಲ ಕಾಣಬಾರ್ದು. ಇಷ್ಟು ಕವರ್ ಮಾಡಿಟ್ಕೊಂಡು ಆನಂತರ ಅದಕ್ಕೆ ಆ್ಯಸ್ ಯೂಶ್ವಲ್ ನಾನು ಆವಾಗ ತೋರಿಸಿದ್ನಲ್ಲ ಬಟ್ಟೆ ಕಟ್ಟಿಟ್ರೆ ಆಗೋಯ್ತು. ಇದು ಪ್ಲೇನ್ ಉಪ್ಪಿನಕಾಯಿ. ನಿಮಗೆ ಬೇಕಾದಾಗ ಇದಕ್ಕೆ ಮಸಾಲೆ ಹಾಕ್ಕೊಳ್ಬೋದು. ಉಪ್ಪಿನಕಾಯಿ ಮಾಡಿ ನೋಡಿ ಫ್ರೆಂಡ್ಸ್. ಯಾಕಂತಂದರೆ ಅಂಗಡಿಯಿಂದ ತರುವಂಥದ್ದಕ್ಕೆ ಏನಿರುತ್ತೆ, ಇವತ್ತು ಯಾವುದೇ ಒಂದು ವಸ್ತುನ ಹೊರಗಿಂದ ತಂದಿದ್ದು ತಿನ್ನಬೇಕು ಅಂತಲೇ ಅನಿಸೋದಿಲ್ಲ. ಧೈರ್ಯನೇ ಸಾಕಾಗ್ತಾ ಇಲ್ಲ ನೋಡಿ. ಫಸ್ಟಿಗೊಂದು ಪ್ಲಾಸ್ಟಿಕ್ ಕವರು, ಆ ನಂತರ ಅದರ ಮೇಲೆ ಬಟ್ಟೆ ಹಾಕಿ ನೀಟಾಗಿ ಕಟ್ಟಿ ಅದನ್ನ ನಾನು ಡೀಟೇಲಾಗಿ ಆವಾಗಲೇ ತೋರಿಸಿದ ಕಾಲದಲ್ಲಿ ಅಷ್ಟು ತೋರಿಸಿಲ್ಲ, ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಕಟ್ಟೋದೆಲ್ಲ ಗೊತ್ತಾಗುತ್ತೆ ನಿಮಗೆ, ಕುತ್ತಿಗೆ ಕರೆಕ್ಟಾಗಿ ಅದನ್ನು ಕಟ್ಟಿದರೆ ಸರಿ. ಆ ನಂತರ ಅದರ ಮೇಲೆ ಯಾವ ವರ್ಷದಲ್ಲಿ ಹಾಕಿಟ್ಟಿದ್ದು ನಾನು ಬರ್ತಿರ್ತೀನಿ. ನಾನು ಮುಂಚಿನಲೂ ಅದು ಅಭ್ಯಾಸ, ನನಗೆ ಮರ್ತು ಹೋಗೋದಕ್ಕೂ ಆಗುತ್ತೆ
ನೋಡಿ ಪ್ಲೇನ್ ಉಪ್ಪಿನಕಾಯಿ ಅಂತ ಹಾಕ್ತಾಯಿದ್ದೀನಿ, ಪ್ಲೇನ್ ಅಂತ ಹಾಕ್ತಾಯಿದ್ದೀನಿ, ಗೊತ್ತಾಗ್ತದೆ 25 ಅಂತ ಈ ವರ್ಷ. ನಿನ್ನೆ ನೋಡಿ ನಾನು ನಿನ್ನೆ ಮಾಡಿರುವಂಥದ್ದು ಇದು. ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಸಂಜೆ ಒಳಗೆ ನಿಮಗೆ ಸಿಗುತ್ತೆ ಅಂತ ನನ್ನ ನಂಬಿಕೆ. ನೋಡಿ ಉಪ್ಪಿನಕಾಯಿ ಎಲ್ಲರೂ ಮಾಡಿಕೊಂಡು ತಿಂದ್ಕೊಳ್ಳಿ. ಹೊರಗಿಂದ ತರೋದು ಆದಷ್ಟು ಅವಾಯ್ಡ್ ಮಾಡಿ, ಇಲ್ಲಾಂದರೆ ಯಾರು ಮಾಡಿ ಗೊತ್ತಿರ್ತದೆ ಅವ್ರ ಹತ್ರ ತಗೊಳ್ಳಿ. ಇದು ಇನ್ನೊಂದು ಸಲ ಮಾಡ್ಬೋದು ಅಂತ ತೆಗೆದಿಟ್ಟಿದ್ದೀನಿ, ನೋಡ್ಬೋದು. ನೀವು ಈ ವರ್ಷವೇ ಇನ್ನೊಂದು ಸಲ ಮಾಡಿರ್ತೀನಿ. ಉಳಿದ ಉಪ್ಪು ನೀರಲ್ಲಿ ನೋಡಿ ನೀವು ಇಲ್ಲಿ ಕಾಣ್ಬೋದು. ಉಳಿದ ಉಪ್ಪು ನೀರನ್ನು ಎಸಿಬೇಡಿ, ಒಂದು ಗಾಜಿನ ಬಾಟ್ಲಿಗೆ ಹಾಕಿ ತೆಗೆದಿಟ್ಕೊಂಡಿದ್ದೀನಿ, ಕಾಣ್ಬೋದು ನೀವು ಇಲ್ಲಿ. ಅಂದರೆ ಎಲ್ಲನೂ ನೀಟಾಗಿ ಸ್ಟೋರ್ ಮಾಡಿ ಎಲ್ಲರೂ ಉಪ್ಪಿನಕಾಯಿ ಮಾಡಿ ಅಂತ ಸಾಂಪ್ರದಾಯಿಕವಾದ ಇದನ್ನು ಯಾವುದನ್ನು ಬಿಡಬಾರ್ದು ನಾವು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ